ಸೀತಕ್ಕ ಮತ್ತೇನು ತಂದ್ಕೊಡ್ಬೇಕಾ? ಬೇಡವಾ ಮತ್ತೇನೆಲ್ಲ ಆತಲ್ಲ ಪಾಪ. ನಾವೆಲ್ಲ ಕುತ್ಕೊಂಡೆಲ್ಲ ಅದು ತಂದ್ಕೊಡಂದ್ವಿ. ನೀನು ಪಾಪ ಎಲ್ಲ ಅಡ್ಡಾಡಿ ಅಕ್ಕಿಗೊಂದ್ಸರಿ ನನಗೊಂದ್ಸರಿ ಕೈ ಎದ್ಕೊಳ್ಳೋದು, ಆಮೇಲೆ ತಿರ್ಗಾಕಾಕ ಚಮಚ ಗಿಮ್ಚ ಎಲ್ಲವೂ ಪಾಪ ಕುಂತರ ತಂದ್ಕೊಟ್ಟು ನಾವ ಎದ್ದೆ ತಗೊಳೋದಾಗಿತ್ತಂದ್ರೆ ಇನ್ನಿಷ್ಟು ದೌಡ್ ಎಲ್ಲ ಕತ್ತು. ಅಯ್ಯ ಏನಾಗ ಬಿಡಿ, ಏನಾಗಲ್ಲ. ಫಸ್ಟಿಗೆ ಮತ್ತೆ ಇವನ್ ಚಕ್ಲಿ ಆಮೇಲೆ ಇದು ಮಾಡಕ್ಕೆ ಇಟ್ಟು ಕಲ್ಸ್ಕೊಡಕ್ಕೆ ಎಲ್ಲ ನಾನು ಕುತ್ಕೊಂಡಿದ್ನಲ್ಲ. ಮತ್ತು ಆಮೇಲೆ ಮತ್ತೆ ಪಾಪ ನೀವು ಒಲಿ ಹಚ್ಚಿ ಕರಿಯಬೇಕಾರೆ ಮತ್ತು ಅದು ಇದು ಕೇಳಕ್ಕಾರ ನೀವು ಎತ್ತಾಗಬೇಕಂದ್ರೆ ಲೇಟ್ ಆಕತ್ತವ. ಏನಾಗತ್ತಗಳ? ನನ್ನ ಮಗಳಿಗೆ ಏನೋ ಸ್ವಲ್ಪ ಮಾಡಿ ಕಳ್ಸೋಣ ಅನ್ಕೊಂಡಿದ್ದೆ. ನೋಡು ಎಲ್ಲರೂ ಸೇರ್ಕೊಂಡಿದ್ದಕ್ಕೆ ಎಷ್ಟು ಹಾಕೊಂಡ ಚಕ್ಲಿನೂ ಭಾಳ ಅದು, ಆಮೇಲೆ ಜಾಮೂನು ಜಿಲೇಬಿ ಅಂತೂ ಭಾಳ ಆಗ್ಬಿಟ್ಟವು ಬಿಡು. ಎಲ್ಲರ ಮನೆಯಾಗ ಒಂದು ತಿಂಗಳವರೆಗೂ ಆದರೂ ಸ್ಟಾಕ್ ಆಗ್ಬಿಡ್ತಾವೆ. ಸಿಹಿ ಮೊದಲೇ ತಿನ್ನೋದು ಕಮ್ಮಿನ, ಅಕ್ಕಿನೂ ಎಲ್ಲ ಒಂದು ಈಸು ಒಯ್ತಾಳೆ ಅಷ್ಟೇ, ಸಿಹಿ ಜಾಸ್ತಿ ಒಯ್ಯಂಗಿಲ್ಲ. ಮತ್ತು ಜಿಲೇಬಿ ಚಕ್ಲಿ ಕೋಡ್ಬೇಳೆ ಏನದು ಇದು ಏನಂತಾರಲ್ಲ ಕರ್ದಂಟು ಒಳಗೆ ಮಾಡಿಟ್ಟವಲ್ಲ, ಆಮೇಲೆ ಪೇಪರ್ ಅವಲಿಕ್ಕೆ ಅವನ್ನೆಲ್ಲ ಒಳಗೆ ಹಚ್ಚಿಟ್ಟೇವೆ. ಅವಾಗ ಇಲ್ಲಿ ಹೊರಗೆ ಮಾಡೋದು ಒಲಿ ಹೆಚ್ಚು ಮಾಡೋದು ಜಾಸ್ತಿ ಹೊತ್ತು ಮಾಡೋದು ಇಲ್ಲೇ ಇಟ್ಕೊಂಡೇವಿ. ಯಪ್ಪ ಸೀತಕ್ಕ ನೆಳೆ ಚೆನ್ನಾಗಾಯ್ತು ಹೊರಗೆ ಮಾಡೋಣ ನಂದು. ಇಲ್ಲೇ ಇಷ್ಟು ಜಳ ಹಾಕತ್ತೀನಿ, ಒಳಗೆ ಮಾಡಿದ್ರೆ ಹೆಂಗೆ ಇಷ್ಟಕ್ಕಂದು ಮಾಡತ್ತಿಗೆ ಜಾಕ ಮಾಡ್ದಂಗೆ ಹಾಕತ್ ಬಿಡು. ಇಲ್ಲೇ ಸ್ವಲ್ಪ ತಂಪ ಗಾಳಿ ಐತಿ ಮುಗ್ದ ಬಿಡ್ತು ನೋಡು ಎಷ್ಟೊತ್ತು ಅಲ್ಲ. ಮತ್ತು ಇಂಥದ್ದಾದಾಗ ಎಲ್ಲಿ ಒಳಗೆ ಮಾಡೋದಕ್ಕತ್ತೇವ ಹಿಂಗಾಗ ಪಾಪ ಗಿರ್ಜರ್ ಮನೆ ಮುಂದೆ ಎಲ್ಲ ಇದು ಮಾಡಿಬಿಟ್ಟೇವೆ ನಾವು ಎಲ್ಲ ಹೋಗಿ ಆಗಂಗೆ. ಇರ್ಲಿ ಬಿಡ ಸೀತಕ್ಕ, ಅದಕ್ಕೆ ಏನಕತ್ತಿ ನಮಗೂ ಒಂಥರ ಖುಷಿ. ಎಲ್ಲರೂ ಸೇರ್ಕೊಂಡು ಭಾಳ ದಿನ ಆಗಿತ್ತು ಈಗ ಮಾಡಿದ್ದಿಲ್ಲ. ಗೌರಕ್ಕನ ಮಗಳು ಒಳ್ಳೆ ಅಡಿಗೆ ಚೆನ್ನಾಗಿ ಮಾಡ್ಯಾಳ. ಎಲ್ಲೋದ್ರು ಅವರು ಇಬ್ಬರು ಇಷ್ಟೊತ್ತಿಲ್ಲ ಕೂತ್ಕೊಂಡಿದ್ರಲ್ಲ, ಎಲ್ಲ ಮಾಡಮಟ ಇದ್ರು ಹೆಂಗಾಗ್ಯವ ಏನಂತ ನೋಡೋಬಿಟ್ಟು ಎಲ್ಲ ಹೋಗ್ಬಿಟ್ರೆ. ಇಲ್ಲ ಅಲ್ಲಿ ನೀರು ಬರಾಕ್ತಾವ ನೋಡಲ್ಲಿ, ಅಕ್ಕ ಮಕ್ಕಳು ತೊಗೊಂಬರ್ತ ತೊಳೆಯವ. ಇಲ್ಲೇ ಒಂಥರ ಹೊರ ಕುಂತು ಒಂಥರ ಜಳ ಆದಂಗೆ ಆಕತಿ, ಬೆವ್ರು ಬಂದಂಗೆ ಆಕತಿ ಅಂತಂದು ಸ್ವಲ್ಪ ಮಕ್ಕ ತೊಗೊಂಬರ್ತದೆ ತಣ್ಣಗಾಕತ್ತಂದು ಇಬ್ಬರು ಹೋಗ್ಯಾರ ನೋಡಲ್ಲ. ತಿಂದು ನೋಡಿ ಬರ್ರಿ ಹೆಂಗಾಗ್ಯಾವೆಲ್ಲವು ಮಾಡಮಟ ಎಲ್ಲ ಮಾಡಿ ಹಂಗೆ ಹೋಗಿರಲ್ಲ. ಎಲ್ಲವೂ ಸ್ವಲ್ಪ ತಿಂದು ನೋಡಿ ಬರ್ರಿ ಟೇಸ್ಟ್ ಹೆಂಗಾಗ್ಯಾವ ಒಂದು. ಅಯ್ಯ ಎಲ್ಲ ನೀವೇ ಮಾಡಾಕ್ತಿರೋ ದೊಡ್ಡವರು ಚೆನ್ನಾಗಿ ಆಗದಂಗೆ ಇರ್ತೈತೇನು? ನೀನು ಅಡುಗೆ ಚೆನ್ನಾಗಿ ಮಾಡ್ತೀವಿ, ಗೌರಕ್ಕೂ ಚೆನ್ನಾಗಿ ಮಾಡ್ತಾಳೆ, ಗಿರ್ಜಾ ಆಂಟಿನೂ ಚೆನ್ನಾಗಿ ಮಾಡ್ತಾಳೆ. ಮತ್ತು ನಾವು ಹೇಳಿ ಸರ್ಟಿಫಿಕೇಟ್ ಕೊಡೋದು ಏನಾಯ್ತವ ಎಲ್ಲ ಚೆನ್ನಾಗಾಗಿರ್ತವೆ. ಘಮ ಅಲ್ಲಿವರೆಗೂ ಬರಾಕತ್ತದ ಬೇವ. ಜಿಲೇಬಿ ಸ್ಮೆಲ್ ಮಾತ್ರ ಜಿಲೇಬಿ ಚಕ್ಲಿದು ಬರೋಬ್ಬರಿ ಸ್ಮೆಲ್ ನೋಡಲ್ಲ. ಕುತ್ಕೊಳ ಇದು ಜಿಲೇಬಿ ಎಷ್ಟ ನೋಡಿ ಹೆಂಗಾಗಿತ್ತಂದು. ಪೂಜೆ ಕುತ್ಕೊಳ ನೀರು ಸುತ್ತಿನ ಅಂತಿ. ಕುತ್ಕೊಳವ ಇವರೇ ನಾವು ಬ್ಯಾಡ ಅಂದ್ರೆ ಬಿಡರಲ್ಲ. ಕುತ್ಕ ಒಂದೊಂದು ಪೀಸ್ ನೋಡ ಹೆಂಗಾಗಿ ಟೇಸ್ಟ್ ಅಂದು. ಗೌರಕ್ಕ ಒಲೆ ಆರಿಸ್ಬಿಡ್ಲಲ್ಲ ಆತ ಇದನ್ನ ಜಿಲೇಬಿನ ಬೆಂದ್ವು ನೀನು ಆರಿಸ್ಬಿಡ ಮತ್ತು ಅವ ಆದ್ವಲ್ಲ. ಹೆಂಗಾಗ್ಲಿ ಇಬ್ಬರದು ಒಮ್ಮಟಿಗೆ ಆಯ್ತು ನೋಡಿ ಎಲ್ಲ ಕೆಲಸ. ಗಿರ್ಜಿ ನಿಮ್ಮತ್ತೆ ಮಾಡಾಕ್ತಾಳ ಕರೆಯ ಅದು ಆಗ್ಲೂ ಸ್ವಲ್ಪ ಕುತ್ಕೊಂಡಂಗೆ ಮಾಡ್ತು. ಹಂಗೆ ಬೇಸ್ರಿ ಹಿಂಗೆ ಬೇಸ್ರಿ ಸ್ವಲ್ಪ ಕೆಂಪು ಬೇಸ್ರಿ ಇಲ್ಲಿ ತಿರ್ವಾಕ ಅಲ್ಲಿ ತಿರ್ವಾಕ ಅಂತ ಹೇಳ್ಕೊಂತ ಕುದಿರ್ತಾವ. ಆಮೇಲೆ ನಿದ್ಗಿದ್ದು ಬಂದಂಗೆ ಅದುವೇ ನಾವು ಹೋಗೇ ಬಿಟ್ರು ಒಳಗೆ. ಹೋಗಿ ಮಕ್ಕಂಡಾರ ನೋಡು. ಇಲ್ದಾಗ ಹೆಂಗಿದ್ರು ಮತ್ತೆ ಆಮೇಲೆ ಮನೆಗೆ ಇರ್ತಾವಲ್ಲ ಆಮೇಲೆ ತಿಂತಾರೆ ತಗೊಳ. ಮತ್ತೆ ಎಪ್ಸ ಕೋಲ್ಸ್ಮನ ಹಂಗೆ ಹಿಂಗೆ ಮಾಡ್ತಾರ. ಗೌರಕ್ಕ ಗಿರ್ಜಿ ತಗರ್ಲೆ ಇವು ನೋಡಿ ಮುಂದೆ ಹಂಗೆ ಸುಮ್ಮನೆ ಕುತ್ಕೊಂಡ್ರು. ಎಡಿ ಮಾಡಕ್ಕಿಟ್ಟನೇನು ತಗೊಂಡು ತಿನ್ರಿ ಅಂದ್ರೆ ಕುಂತರ ನೋಡು. ತಗರಿ ತಗೊಂಡು ನೋಡುವ ನಾವಿಬ್ರು ಇದ್ರಾಗ ತಿಂತೇವೆ. ತಗೊಳ್ಳೆ ಗಿರ್ಜಿ ತಗೊಬರ್ಲಿ. ಆಮೇಲೆ ತಿಂತಾನೆ ಬಿಡಯ್ಯವ. ಅಯ್ಯ ಭಾರಿ ಆತವ ನಿಂದಂತ್ರ. ನಾವೇ ಅಷ್ಟು ತಿನ್ನಕತ್ತಿಲ್ಲ. ಟೇಸ್ಟ್ ಹೆಂಗಾಗೈತೆ ನೋಡಿ ಬಾ ಒಂದೊಂದು ಪೀಸ್ ತಗ ಏನಾಗತ್ತಿ. ಎಲ್ಲರಿಗೂ ಹೇಳಿ ನೀನು ಹಂಗೆ ಕುಂತಿಲ್ಲ ನೀನು ತಗೊಳ. ಅಯ್ಯವ್ವ ನಾನು ಆಗ್ಲೇ ಮಾಡತ್ತಿ ಹಂಗೆ ಒಂದು ಟೇಸ್ಟ್ ನೋಡಿದೆ. ಮಚ್ಚಿಗೆ ಹೆಂಗೆ ಹೆಚ್ಚಿಗೆ ಏನಾಗ್ಯಾವ ಅಂತಂದೆ ಪಾಕಕ್ಕೆ ಹಾಕ್ಬೇಕಲ್ಲ. ಪಾಕ ನೋಡಿದ್ನಲ್ಲ ಅವಾಗ ಒಂದು ಹಾಕಿದ ಕೂಡಲೇ ನೋಡಿದೆ. ಇಲ್ಲ ಎಲ್ಲ ಕರೆಕ್ಟ್ ಆಗ್ಯಾವ. ನಾನೆಲ್ಲ ತಿಂದಂತ ತಗೋತೀನಿ ತಿನ್ರಿ. ಮಸ್ತಾಗಿ ನೋಡೋ ಜಿಲೇಬಿ ಸೀತಕ್ಕ ಅಂಗಡಿಯಾಗ ತರ್ತಿದ್ವಲ್ಲ ಇಲ್ಲ ಯಾವಾಗಾರ ಪ್ಯಾಟಿಗೆ ಹೋದಾಗ ಅದಕ್ಕಿನ್ನೂ ಚೆನ್ನಾಗದ ನೋಡ. ಭಾಳ ಬಿಟ್ಟು ಕರುಗ್ತಾವ ನೋಡುವ. ಸೀನಾಗಿ ಜಾಸ್ತಿ ಆಗಿಲ್ಲ ಏನಾಗಿಲ್ಲ ಮಸ್ತಾಗಿ. ಹೌದಾ ಸೀತಕ್ಕ ಎಲ್ಲವೂ ಚೆನ್ನಾಗಾಗ್ಯ ನೋಡಿ. ಜಾಮೂನ್ ಒಂದು ನೋಡಿಲ್ಲ ಅಂದ್ರೆ ಅವೇನು ಇದ್ರಾಗ ಸಕ್ರೆ ಪಾಕದಾಗ ಇನ್ನೂ ಸ್ವಲ್ಪ ನೆಂದ್ರೆ ಗೊತ್ತಾಕತಿ ಏನು ಸ್ವಲ್ಪ ತಾದ್ರೆ ಒಂದು 15-20 ನಿಮಿಷ ಅದ್ರಾಗಿದ್ರೆ ಏನು ಸಿಹಿ ಆಗ್ಯಾವ ಹೆಂಗೆ ಒಂದು ಗೊತ್ತಾಕತ್ತೆ. ಇನ್ನು ಉಳ್ಕಿದ್ದೆಲ್ಲವು ಭಾರಿ ಮಸ್ತಾಗ್ಯಾವ ಟೇಸ್ಟ್. ಹೆಂಗೆ ಬಿಡವ ಎಲ್ಲ ಚೆನ್ನಾಗಿತ್ತಲ್ಲ ಸಲ ಆದ್ಬಿಡು. ನಮ್ಗೆ ಒಂದೊಂದ್ಸರಿ ಇದಾವ ಏನು ಹಿಂಗೆ ಭಾಳ ಮಾಡ್ತಿರ್ತಾವಲ್ಲ ಏನು ಹೆಚ್ಚು ಕಮ್ಮಿ ಆಕತ್ತ ಏನೋ ಇಷ್ಟಕ್ಕಂದು ಭಾಳ ಮಾಡ್ಕೊಳಕ್ಕೆ ಅನ್ಕೊಂಬಿಟ್ಟವಿ. ಎಲ್ಲಿ ಸಿಹಿ ಕಮ್ಮಿ ಆಕತ್ತ ಏನೋ ಹೆಂಗಾಗತ್ತೆ ಅನಿಸ್ಬಿಡ್ತೈತಿ. ಎಲ್ಲ ಮುಗ್ದಿನ ಮ್ಯಾಗ ಎಲ್ಲ ಯಾರನ್ನ ತಿಂದು ಚೆನ್ನಾಗೈತೆ ಅಂದ್ರೆ ಅವಾಗ ಸಮಾಧಾನ ಆಗತ್ತೆ ನೋಡಿ. ನೀವು ಹಂಗೆ ಕುಂತೀರಲ್ಲ ಹೆಂಗಾದ್ವು ಹೇಳ್ರಿ ಇಬ್ರು. ಚೆನ್ನಾಗಿದ್ದೀವಿ ಆಂಟಿ ಎಲ್ಲ ಚೆನ್ನಾಗಿದ್ದೀವಿ. ನನಗಂತೂ ಎಲ್ಲರೂ ಜಿಲೇಬಿನ ಭಾಳ ಇಷ್ಟ ಆಯ್ತು ನೋಡ್ರಿ. ಹೌದೇನೋ ಎಲ್ಲ ನಿನಗೆ ನೋಡು ಜಿಲೇಬಿ ಎಲ್ಲ ನೀನೋ ಒಯ್ಯದ. ಅಯ್ಯೋ ಇವರು ಜಿಲೇಬಿನ ತಿನ್ನಂಗಿಲ್ಲ ಹೇಳ್ಬೇಕಂದ್ರೆ. ಜಿಲೇಬಿ ಅಂದ್ರೆ ಏನು ಸ್ವೀಟೇ ತಿನ್ನಂಗಿಲ್ಲ. ಸ್ವಲ್ಪ ನಾನು ಒಂದು ಈಟು ತಿಂತಾನೆ ಅವಾಗ ಹೋಗಿ ಯಾವಾಗಾರ. ಇವ್ರು ಸ್ವೀಟ್ ತಿನ್ನೋದ ಕಮ್ಮಿ, ಏನಾರು ಖಾರದ ಏನಾದ್ರೂ ತಿಂತಾರೆ ನೋಡಿ. ಹ್ಞೂ ಈಗಿನ ಖಾರ ಹುಡುಗರು ಏನೇನು ಈಕೆ ರಮ್ಯನೂ ಸ್ವೀಟ್ ತಿನ್ನಂಗಿಲ್ಲ. ವಿಜಯ್ ಅವನು ಅಷ್ಟು ಕಷ್ಟ ಅಂತ ಅವನು ಏನು ತಿನ್ನಂಗಿಲ್ಲ ಅಂತೆ. ಹೂನ ಯಾವಾಗ ಹೋಳಿಗೆ ಮಾಡಿರ್ತಾವಲ್ಲ ಅರ್ಧ ಹೋಳಿಗೆ ಒಂದು ಹೋಳಿಗೆ ಅಂತ ನೋಡ. ನಾವು ನಮ್ಮ ಕಾಲದಾಗ ಇಷ್ಟು ಇವರಷ್ಟಿದ್ದಾಗ ಎಷ್ಟು 2-3 ಹೋಳಿಗೆ ಉಂತಿದ್ವವ. ಇವು ಒಂದು ಉಣತಿ ಎಲ್ಲ ತೇರು ಎಳೆದ್ಬಿಡ್ತದೆ ನೋಡಿ. ಇನ್ನೊಂದು ಹಾಕೋದ್ರೆ ಅವ್ವ ಮಕ್ಕ ಹಿಂಗೆ ಮಾಡಿರ್ತಾರೆ. ಸರಿ ಎಲ್ಲ ಆತಲ್ಲ ಸೀತಕ್ಕ ಸಾಕಿಡ್ತಾನೆ ಚಾ ಕುಡ್ದು ಹೋಗ್ಬಿಡುವಂತೆ. ಹಂಗೆ ಹಿಂಗೆ ಮಂಡಕ್ಕಿ ಎದ್ರಲ್ಲ ಮಂಡಕ್ಕಿನ ಟೇಸ್ಟ್ ನೋಡುವಂತೆ ಮಾಡಿರಲ್ಲ ಹಿಂಗೆ ಒಂದು ಚಾ ಕುಡ್ಕಂತ ತಿನ್ನೋಣಂತೆ. ಇವನ್ನೆಲ್ಲ ಎಲ್ಲಿ ಒಳಗಿಡ್ಲೆ ಆಮೇಲೆಲ್ಲ ಬೇರೆ ಮಾಡ್ಕೊಂಡು ಹಾಕೊಂಡು ಹೋದ್ರೆ ಮತ್ತೆ ಇಲ್ಲೇ ಇಟ್ರಿ. ಈಗ ನಾವು ಅತ್ತಾಗಿ ತಗೋತೀವಿ ಮತ್ತೆ ತಿರಿ ಬತ್ಬಿಡ್ತಾವೆ ಸಿ ಅಲ್ಲಿ ಮೊದಲ ಅದಕ್ಕೆ.
ನನಗಂತೂ ಚಹಾ ಬೇಡ ಆಂಟಿ. ಈಗಿನ ಜಿಲೇಬಿ ತಿಂದಾನೆ ಮತ್ತೇನು ಚಹಾ ಏನು ಬೇಡ. ಮಮ್ಮಿ ನಾನು ಮನೆಗೆ ಹೋಗಿರ್ತೆ ನೋಡು, ಫೋನ್ ಅಲ್ಲೇ ಬಿಟ್ಟು ಬಂದ್ರೆ ಎಲ್ಲಿ ವಿಜಯ್ ಫೋನ್ ಮಾಡ್ಯಾನ ಏನು, ಫೋನ್ ಎತ್ತಲಿಲ್ಲ ಅಂದ್ರೆ ಬೈತಾನ ಬೇವ, ಅವನು ಬಂದು ಮನೆಗೆ ಏನು ಮಾಡ್ತೈತಿ, ಫೋನ್ ತಗೊರಂಗಿಲ್ಲ ಅನ್ನೊಂದು. ನೀನು ಒಬ್ಬಕ್ಕೆ ಫೋನ್ ತೆಗೆದ್ಬಿಟ್ಟು ಮತ್ತೆ ಅಲ್ಲೇ ಬಿಟ್ಟು ಬಂದ ಮನೆಗೆ. ಅಯ್ಯೋ ಫೋನ್ ಚಾರ್ಜ್ ಇದ್ದಿದ್ದಿಲ್ಲ, ಬೆಳಗ್ಗೆ ಚಾರ್ಜ್ ಹಾಕಿ ಮರ್ತ್ಬಿಟ್ಟೆ, ಕರೆಂಟ್ ಎಷ್ಟೊತ್ತು ಬಂದೇ ಇಲ್ಲಲ್ಲ, ಮತ್ತೆ ಈಗ ಬರೋ ಪೂಜಾ ಪಾದಗಿತ್ತಂದು ಚಾರ್ಜ್ ಹಾಕಿ ಬಂದೆ. ಪೂಜಾ ನೀನು ಮತ್ತೆ ಚಾ ಕುಡಿಯಂಗಿದ್ರೆ ಇರವ ಸ್ವಲ್ಪ ಹೊತ್ತು, ಮತ್ತು ನಾವು ಇದನ್ನೆಲ್ಲ ಮತ್ತೆ ಬೇರೆ ಬೇರೆ ಮಾಡ್ಕೊಂತ ಅಂತ 3 ಮನೆಗೂ ಸ್ವಲ್ಪ ಹಿಂಗೆ ಮಾಡ್ಕೊಂತ ನಮ್ಮ ಜೊತೆಗೆ ಬರುವಂತೆ. ಇಲ್ಲಾಂದ್ರೆ ನೀನು ಮತ್ತೆ ಅಕ್ಕಿ ಜೊತೆಗೆ ಓಕೆ ನೋಡು, ಹೋಗಿ ಸ್ವಲ್ಪ ಅಡ್ಡಾಗಂಗಿದ್ದು ಅಡ್ಡಾಗ ಹೋಗ್ರಿ, ಇನ್ನೂ ಕಸ ಹೊಡ್ದು ಪಚ್ಚಕ್ಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಐತಿ. ಪಾಪ ನೀವು ಅವಾಗಿಂದ ನಮ್ಮ ಜೊತೆಗೆ ಕುತ್ಕೊಂಡು ಅದು ಇದು ಮಾಡೋದು, ಚಕ್ಲಿ ಒತ್ತೋದು, ಜಿಲೇಬಿ ಹಿಟ್ಟು ಕಲ್ಸೋದು, ಆಮೇಲೆ ಜಾಮೂನು ಇನ್ನು ಉಂಡೆ ಕಟ್ಟೋದು ಎಲ್ಲದು ಇದು ಮಾಡಿರಿ. ಹೋಗಿ ಪಾಪ ಬೆನ್ನು ಹೋಯ್ತೈತಿ, ಅಡ್ಡಾಗ ಹೋಗ್ರಿ ಇಬ್ಬರು ಸ್ವಲ್ಪ ಹೊತ್ತು. ಇಲ್ಲ ಆಂಟಿ ನಾನೇನು ಚಾ ಕುಡಿಯಂಗಿಲ್ಲ, ನಾನು ಹೋಗ್ಕೊಂತವ್ರಿ. ಮಮ್ಮಿ ಕೀಲಿ ಅಲ್ಲೇ ಆಯ್ತಾ? ಹ್ಞೂ ಅಲ್ಲೇ ಕಿಟಕಿಯಾಗ ಐತೆ ನೋಡು. ನೋಡಲ್ಲಿ ಎಷ್ಟು ತಿಂದವು, ಒಂದು ಪ್ಲೇಟ್ ಅಷ್ಟಕ್ಕೆ ತಗೊಂಡು ಇಬ್ಬರು ಒಂದೊಂದಷ್ಟು ತಿಂದೋದು ನೋಡು. ಏನು ತಿಂತವೋ ಏನು ಗೊತ್ತಾಗಲ್ಲಪ್ಪ ಈಗಿನ ಕಾಲ ಹುಡುಗರು. ಹಂಗೆ ಬಿಡ, ನಮ್ಮ ಕಾಲದಂಗೆ ಈಗ ಇರ್ಬೇಕಂದ್ರೆ ಹೆಂಗೆ, ಅವ್ರಿಗೆ ಈಗೆಲ್ಲ ಸ್ವಲ್ಪ ಪಾನಿಪುರಿ ಅಂಥವಿಂಥ ಹೊರಗಿಂದು ಅಂತ ತಿಂದು ರೋಡನ. ಮತ್ತೇನು ಮಾಡೋಕ್ಕಾಗಲ್ಲ, ಕಾಲ ಚೇಂಜ್ ಆಗತ್ತಂತ, ಕಾಲಕ್ಕೆ ತಕ್ಕಂಗೆ ಅವರು ಚೇಂಜ್ ಆಗ್ಬೇಕಲ್ಲವ. ಗೌರಕ್ಕ ಬಂದ ನಾನು ನಡಿ, ಏನು ನಾಳೆ ಬರ್ತಾರೆ? ಇಲ್ಲ ಇವತ್ತು ನೈಟ್ ಬಿಡ್ತಾರಂತೆ, ನೈಟ್ ಬಿಟ್ಟರೆ ಮತ್ತೆ ಬೆಳಗ್ಗೆ ಬರ್ತಾರೆ. ನಾವು 1-2 ದಿನ ಉಳ್ಕೊಂಡು ಹೋಗು ಅಂತಂದು ಹೇಳ್ಬೇಕಂದು ಮಾಡೇವಿ. ಏನು ಮಾಡ್ತಾರೇನಪ್ಪ, ಪೊಲೀಸ್ ಡ್ಯೂಟಿ ಅಲ್ಲವಾ, ನಮಗೂ ಹೇಳೋಕೆ ಒಂಥರ ಆಗತ್ತೆ, ಅದನ್ನೆಲ್ಲ ರಜೆ ಹಾಕಂತಂದು ನೋಡ್ಕೊಂಡು 2 ದಿನ ಉಳ್ಕೊಂಡ್ಲಿ, ಇಲ್ಲಾಂದ್ರೆ ಮತ್ತೆ ಯಾವಾಗ ಬಂದಾಗ ನಡೀತೈತಿ. ಪಾಪ ಪೂಜಾನೂ ಇಲ್ಲೇ ಅದರ ಒಂದು 15-20 ದಿನ, ಮತ್ತೆ ಇವ್ರನ್ನೂ ಉಳ್ಕೊಂಡ್ರೆ ಸರಿ ಅನ್ಸಂಗಿಲ್ಲ ಅಷ್ಟು, ಹೇಳಂಗಂತವಿ, ಅದ್ರ ಮೇಲೆ ಅವ್ರು ಇಷ್ಟವ. ಸರಿ ಅವ್ವ, ಸರಿ ಹಿಂಗೆ ಕೂತ್ಕೊಂತ ಮಾತಾಡ್ಕೊಂತ ಕುಂತ್ರೆ ಎಲ್ಲ ಮತ್ತಿಲ್ಲೇ ಇನ್ನೊಂದು ತಾಸು ಇಲ್ಲೇ ಕುಂತ್ಬಿಡ್ತೀವಿ. ಎಲ್ಲ ಒಳಗೆ ಎತ್ತಿಡೋಣ, ಇದು ಸ್ವಲ್ಪ ಕಸ ಅಂದ್ಬಿಡೋಣ, ಅಂತಿಲ್ಲಂದ್ರೆ ಮತ್ತೆಲ್ಲ ಇರಿ ಬತ್ಬಿಡ್ತಾವೆ. ಪಾಪ ನಾವೆಲ್ಲ ಅಡುಗೆ ಮಾಡ್ಕೊಂಡು ಗಿರ್ಜರ್ ಮನೆ ಮುಂದೆ ಇರ್ಬಿ ಹಚ್ಚಂಗೆ ಮಾಡಿಬಿಡೇವು. ಮತ್ತೆ ಕಿರ್ಜಿ ನಮಗೆ ಬೈಕಂತಿದ್ದಾಳವ. ಮತ್ತೆ ಅಯ್ಯೋ ನಾನು ಯಾಕೆ ಬೈಕೊಂಡ್ಲೆ ಇವ, ಮತ್ತೆ ಅಂದು ಎಲ್ಲ ಮಾಡಿದ್ಮೇಲೆ ಇರ್ಬಿಗಿರ್ಬಿಲ್ಲ ಹತ್ತೋ ಸಹಜ. ನಾನು ಹೊಡಿತಾನೆ ಹೋಗ್ರಿ, ನೀವು ಯಾಕೆ ಇದು ಮಾಡ್ತೀರಿ, ಇದನ್ನ ನೀವು ಹೋಗಿ 3 ಮತ್ತೆ ನಮ್ಮ ಮನೆಗಂತೂ ಭಾಳ ಕೊಡೋಕೆ ಹೋಗ್ಬೇಡವ. ನನ್ನ ಮಗನು ಜಾಸ್ತಿ ತಿನ್ನಂಗಿಲ್ಲ ಏನಿಲ್ಲ, ನಮ್ಮ ಅತ್ತಿನ ಅಷ್ಟು ಕಷ್ಟ ತಿನ್ನೋದು ಹಲ್ಲು ನೋವು ಅಂತಂದು ಜಾಸ್ತಿ ನನಗೇನು ಕೊಡೋಕೆ ಹೋಗ್ಬೇಡಿ. ನಿಮ್ಮಿಬ್ಬರು ಮನೆಗೂ ಜಾಸ್ತಿ ತಗೊಂಡು ನನಗೆ ಒಂದು 2 ಪೀಸ್ ಎಲ್ಲ ಹಾಕ್ಬಿಡ್ರಿ ಸಾಕು, ಅದು ನನ್ನ ಗಂಡನೂ ತಿನ್ನಂಗಿಲ್ಲ. ಮತ್ತು ಸುಮ್ಮನೆ ಮತ್ತು ನಮ್ಮ ಮನೆಗೆ ಹಂಗೆ ಉಳ್ದಂಗಕ್ಕೋ. ಅಯ್ಯ ಅವ್ರು ತಿಂದಿಲ್ಲ ಅಂದರೆ ಅದು ನೀ ತಿನ್ನು ಅಂತ ತಗೊಳ್ಳೆ. ಅದ ಮತ್ತು ನನಗೆ ಒಬ್ಬಕ್ಕಿಗಾದ್ರೆ ಎಷ್ಟು ಕತೆ ಹೇಳ, ಅದು ನನಗೆ ಒಬ್ಬಕ್ಕಿಗೆ 2-3 ಪೀಸ್ ಎಲ್ಲವೂ ತೆಗ್ದಿಡ್ರಿ ಅಂದಷ್ಟ. ಸರಿ ತಗೊಳವ. ನಾನು ಅಕ್ಕಿ ನೆನೆ ಇಟ್ಟನಿ, ನಾಳೆ ದಾಸಿಯಾರ ಮಾಡಿದ್ರೆ ಅಂತಂದು ಹೋಗಿ ಮಿಕ್ಸಿ ಹಾಕ್ಬೇಕು. ಈ ಕರೆಂಟಿನ ಒಂದು ಹೇಳಕ್ಕೆ ಬರಂಗಿರಲ್ಲ, ಮಳೆ ಮಾಡಾಗಿರಲ್ಲ ಏನಿರಲ್ಲ, ಕರೆಂಟ್ ಹೋಗ್ಬಿಟ್ರೆ ಮುಗೀತು. ಅದಕ್ಕೆ ನೆನ್ಪು ಮಾಡಿ ಇನ್ನೆಲ್ಲ ತಗೊಂಡು ಹೋಗಿ ಫಸ್ಟ್ ಮಿಕ್ಸಿಗೆ ಹಾಕ್ಬೇಕು. ಹೌದೇನಾ? ಅದೊಂದು ಕೆಲಸ, ಅಕ್ಕಿ ಇಡ್ಲಿ ಹಿಂಗೇನ ಪಡ್ಡು ನೆನೆ ಇಟ್ಟರೆ ಅದೊಂದು ಕೆಲಸ ನೋಡು. ಸಾಯಂಕಾಲ ಕರೆಂಟ್ ಇದ್ರೆ ಏನು ಅನ್ಸಂಗಿಲ್ಲ ಬಿಡಿ, 7 ಗಂಟೆ ಆದ್ರೆ ಹಾಕ್ಬೋದು. ಮತ್ತು ಕರೆಂಟಿಂದ ಈ ಹಳ್ಳಿ ಒಳಗೆಲ್ಲ ಸ್ವಲ್ಪ ಗಾಳಿ ಧೂಳಿ ಎದ್ಬಿಟ್ರೆ ಮುಗೀತು, ಕರೆಂಟ್ ಹೋಗ್ಬಿಡ್ತೈತೆ. ಇನ್ನು ಗುಡುಗು ಮುಂಚೆ ಇದ್ದು ಕೇಳ್ತೀಯಾ, ರಾತ್ರಿ ಹೋಗಿದ್ದು ಮತ್ತೆ ಬೆಳಗ್ಗೆವರೆಗೂ ಬರೋಂಗೇ ಇಲ್ಲ. ಹೋಗಿ ನೆನ್ಪು ಮಾಡಿ ಹಾಕಿ ಮೊದಲು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.